टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮಂಗಳೂರಿನಲ್ಲಿ ಕಳೆದೆರಡು ದಿನಗಳಿಂದ ಸುರಿಯುತ್ತಿರತಕ್ಕಂಥ ಭಾರಿ ಮಳೆಗೆ ಸಾಕಷ್ಟು ಅನಾಹುತಗಳು ಸಂಭವಿಸಿದೆ. ಮಂಗಳೂರಿನ ಕದ್ರಿ ಬಳಿ ಮನೆ ಹಿಂಭಾಗದ ದರೆ ಕುಸಿದು ಒಂದು ಮನೆ ಅಪಾಯದ ಸ್ಥಿತಿಯಲ್ಲಿದೆ. ನಾನೀಗ ಅದೇ ಒಂದು ಸ್ಥಳದಲ್ಲಿದ್ದೇನೆ. ಗಮನಿಸ್ಬೋದು, ಇದು ಮಂಗಳೂರಿನ ಕದ್ರಿ ಎನ್ನುವಂಥ ಪ್ರದೇಶ. ಇಲ್ಲಿ ಗಮನಿಸ್ಬೋದು, ಇಲ್ಲಿ ಒಂದು ಏನು ಸೈಡ್ ವಾಲ್ ಸಂಪೂರ್ಣವಾಗಿ ಕುಸಿದು ಹೋಗಿರುವಂಥದ್ದು. ಇಲ್ಲಿ ಮೇಲ್ಭಾಗದಲ್ಲಿ ಮನೆ ಇದೆ. ಈ ಮನೆ ಕೆಳಭಾಗ ಇಳಿಜಾರು ಪ್ರದೇಶ ಆಗಿರೋದ್ರಿಂದಾಗಿ ಇಲ್ಲಿ ಒಂದು ಸೈಡ್ ವಾಲನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಮಳೆಗೆ ಅದೆಲ್ಲವೂ ಕೂಡ ಕುಸಿದು ಹೋಗಿರುವಂಥದ್ದು. ಇನ್ನು ಮೇಲ್ಭಾಗದಲ್ಲಿ ಮನೆ ಇದೆ. ಆ ಮನೆ ಮೇಲ್ಭಾಗದಲ್ಲಿ ಗುಡ್ಡ ಪ್ರದೇಶ ಇದೆ. ಸೊ ಗುಡ್ಡದ ಮಣ್ಣು ಜಾರ್ಕೊಂಡು ಬಂದಿರುವಂಥದ್ದು. ಸೊ ಹೀಗಾಗಿ ಆ ಮನೆಯು ಕೂಡ ಅಪಾಯದಲ್ಲಿದೆ. ಸದ್ಯ ಮನೆಯವರೆಲ್ಲರೂ ಕೂಡ ಈಗಾಗಲೇ ಸ್ಥಳಾಂತರ ಆಗಿದ್ದಾರೆ. ಇನ್ನು ಮೇಲ್ಭಾಗದಲ್ಲಿ ಗಮನಿಸ್ಬೋದು, ಇನ್ನು ಮೇಲ್ಭಾಗದಲ್ಲಿ ಕೂಡ ಆ ಮನೆ ಹಿಂಭಾಗದ ಏನು ಗುಡ್ಡ ಪ್ರದೇಶ ಇದೆ ಅದು ಜರ್ದು ಬಂದಿರುವಂಥದ್ದು. ಸೊ ಮನೆಯ ಹಿಂಭಾಗದ ಕಿಚನ್ ಎಂದೆ ಆ ಭಾಗಕ್ಕೆ ಮಣ್ಣು ಒಳನುಗ್ಗಿದೆ. ಸೊ ಘಟನೆ ಆಗುವ ವೇಳೆ ಇಲ್ಲಿ ಮನೆಯವರು ಯಾರು ಕೂಡ ಅಂದರೆ ಇರಲಿಲ್ಲ, ಅಂದರೆ ಹೊರಗೆ ಹೋಗಿದ್ರು. ಸೊ ಮನೆಗೆ ಬಂದು ನೋಡುವಂಥ ಸಂದರ್ಭದಲ್ಲಿ ಈ ರೀತಿ ಅವಘಡ ಆಗಿರೋದು ಗೊತ್ತಾಗಿದೆ. ಈಗ ಸದ್ಯ ಮನೆಯವರೆಲ್ಲರೂ ಕೂಡ ಬೇರೆ ಅಂದರೆ ಸಂಬಂಧಿಕರ ಮನೆಗೆ ಹೋಗಿದ್ದಾರೆ. ಅಂದರೆ ಯಾಕಂತ ಹೇಳಿದರೆ ಅಪಾಯದ ಸ್ಥಿತಿಯಲ್ಲಿದೆ. ಯಾವಾಗ ಬೇಕಾದರೂ ಮತ್ತೆ ಆ ಗುಡ್ಡದ ಮೇಲಿನ ಮಣ್ಣು ಕೆಳಗೆ ಬರುವಂಥ ಸಾಧ್ಯತೆ ಇದೆ. ಗಮನಿಸ್ಬೋದು ದೃಶ್ಯದಲ್ಲಿ ಮೇಲ್ಭಾಗದ ಗುಡ್ಡದ ಮಣ್ಣು ಕೆಳಗೆ ಸಂಪೂರ್ಣವಾಗಿ ಇಳ್ಕೊಂಡು ಬಂದಿರುವಂಥದ್ದು. ಅಲ್ಲಿ ಆ ಒಂದು ಕಂಪೌಂಡ್ಸ್ ಆಯಿತು, ಅದೆಲ್ಲವೂ ಕೂಡ ಕುಸಿದು ಬಂದಿರುವಂಥದ್ದು. ಅಲ್ಲೇ ಏನು ಗಮನಿಸಬೇಕು, ಅಲ್ಲಿ ಕಿಚನ್ ಇತ್ತು. ಸೊ ಆ ಭಾಗಕ್ಕೆ ಆ ಕಲ್ಲು ಮಿಶ್ರಿತ ಮಣ್ಣು ಒಳಗೆ ನುಗ್ಗಿರುವಂಥದ್ದು. ಎಲ್ಲಾದರೂ ಅಲ್ಲಿ ವ್ಯಕ್ತಿಗಳು ಇರ್ತಿದ್ರೆ ಅವರಿಗೂ ಕೂಡ ಏನು ಅಪಾಯ ಎದುರಾಗ್ತಿತ್ತು. ಸೊ ಸದ್ಯ ಮನೆಯೊಳಗೆ ಯಾರೇ ಇರಲಿದ್ದರಿಂದ ಬಹುದೊಡ್ಡ ಅಪಾಯ ತಪ್ಪಿದಂತಾಗಿದೆ. ಆದರೆ ಮನೆಯು ಕೂಡ ಇಲ್ಲಿ ಮುಂಭಾಗ ಗುಡ್ಡ ಪ್ರದೇಶ ಆಗಿರೋದ್ರಿಂದ ಸಂಪೂರ್ಣವಾಗಿ ಇಲ್ಲಿ ಕ್ರ್ಯಾಕ್ ಆಗಿದೆ. ಯಾವಾಗ ಬೇಕಾದರೂ ಕುಸಿದು ಹೋಗುವಂಥ ಕೂಡ ಸಾಧ್ಯತೆ ಇದೆ. ಹೀಗಾಗಿ ಸದ್ಯ ಮನೆಯವರೆಲ್ಲರೂ ಕೂಡ ಇಲ್ಲಿಂದ ಹೋಗಿದ್ದಾರೆ. ಯಾಕಂತ ಹೇಳಿದರೆ ಇಲ್ಲಿ ಗುಡ್ಡ ಪ್ರದೇಶ ಆಗಿರೋದ್ರಿಂದಾಗಿ ಇಲ್ಲಿ ಮನೆ ಅಂಗಳದ ಮುಂಭಾಗವೂ ಕೂಡ ಗಮನಿಸ್ಬೋದು ಸಾಕಷ್ಟು ಏನು ಬಿರುಕು ಬಿದ್ದಿರುವಂಥದ್ದು. ಹೀಗಾಗಿ ಅಪಾಯ ಇದೆ. ಹೀಗಾಗಿ ಜಿಲ್ಲಾಡಳಿತವು ಕೂಡ ಈಗಾಗಲೇ ಸಾಕಷ್ಟು ಎಚ್ಚರಿಕೆಯನ್ನು ನೀಡಿದೆ. ಅಂದರೆ ಈ ರೀತಿಯ ಕುಸಿತ ಆಗುವಂಥ ಸ್ಥಳ ಎಂದೆ ಇಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕೆನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸೂಚನೆ ನೀಡಿತು. ಇನ್ನು ಈ ವಿಚಾರದ ಕುರಿತಂತೆ ಮಾತನಾಡೋದಕ್ಕೆ ಇದೀಗ ಈ ಮನೆಯವರಿದ್ದಾರೆ, ಅವರು ಮಾತಾಡ್ತೇನೆ. ಸರ್, ಯಾವಾಗ ಈ ಘಟನೆ ಆಗಿದೆ ಮತ್ತು ಏನೇನು ಹಾನಿಯಾಗಿದೆ? ಹಾನಿ ಅದೇ ಅಡಿಗೆ ಕೋಣೆಗೆ ಫುಲ್ ಹಾನಿಯಾಗಿದೆ. ಮೊನ್ನೆ ನಾವು ಮನೆಯಲ್ಲಿ ಇರುವುದಿಲ್ಲ, ಕೆಲಸಕ್ಕೆ ಹೋಗ್ತೇವೆ. ಮನೆಯ ಪಕ್ಕದವ್ರು ಫೋನ್ ಮಾಡಿ ಬಂದು ನೋಡುವಾಗ ಈ ರೀತಿಯಾಗಿದೆ. ಮತ್ತು ಮನೆಯಲ್ಲಿ ನಾವು ಕುತ್ಕೊಳ್ಳೋದು ಅದು ಮತ್ತೆ ಇಲ್ಲಿ ಸ್ಥಳೀಯ ಕಾರ್ಪೊರೇಟರ್ಗೆ ಫೋನ್ ಮಾಡಿದ್ದೇವೆ. ಫೋನ್ ಮಾಡಿ ಅವರು ರೆವೆನ್ಯೂ ಡಿಪಾರ್ಟ್ಮೆಂಟ್ನವ್ರು ಕರೆದಿದ್ದಾರೆ. ಅವರು ಬಂದು ನೋಡಿ ಅಲ್ಲಿ ಕರೆಂಟ್ ಇದು ಬಾಕ್ಸಿಗೆ ಅದು ಬಿದ್ದಿದೆ. ಅಲ್ಲಿ ಕರೆಂಟ್ ಇತ್ತಂತೇಳಿ ಅದನ್ನು ಮತ್ತು KB ಅವರು ಕಟ್ ಮಾಡಿ ನಾಳೆ ಬರ್ತೀನಿ ಅಂತ ಹೇಳಿ ಹೋಗಿದ್ದವರು ಇನ್ನೂ ಸಹ ಬರಲಿಲ್ಲ ಕಟ್ ಮಾಡಲಿಕ್ಕೆ. ಮತ್ತು ಮನೇಲಿ ಒಟ್ಟು ನೀವು ಎಷ್ಟು ಜನ ಇತ್ತು? 4 ಮಂದಿ. ತಂದೆ ಹಾಸ್ಪಿಟಲಲ್ಲಿದ್ದಾರೆ, 1 ತಿಂಗಳಾಯಿತು ಹಾಸ್ಪಿಟಲ್. ಅದೇ ಮತ್ತು ಅದು ಪುನಃ ಬೀಳುವ ಸ್ಥಿತಿಯಲ್ಲಿ ಉಂಟದು. ಅದು ಏನು ಇದಿಲ್ಲ, ಅದೆಲ್ಲ ಫುಲ್ ಮಣ್ಣು. ಈಗ ಮೇಲ್ಗಡೆ ಮತ್ತು ಗುಡ್ಡ ಇದೆ, ಮಣ್ಣು ಜಾರ್ಕೊಂಡು ಬರ್ತದೆ. ಸೊ ಇನ್ನಷ್ಟು ಅಪಾಯ ಇರೋ ಅಂದರೆ ಅದಕ್ಕೆ ನಾವು ಇಲ್ಲಿ ಮಲಗುವುದಿಲ್ಲ, ಇನ್ನು ಮನೆಗೆ ಬೀಳೋ ಇದು ಪರಿಸ್ಥಿತಿ ಉಂಟು. ಈಗ ಮನೆ ಮುಂಭಾಗದಲ್ಲಿ ಕೂಡ ಅಲ್ಲಿ ಏನು ಸೈಡ್ ವಾಲಿಂದ ಅದು ಕೂಡ ಕೆಳಗೆ ಬಿದ್ದಿದೆ. ಅದು ಹೋದ ವರ್ಷ ಒಂದು 4 ವರ್ಷ ಆಯ್ತು ಅದು ಕಟ್ಟಿಸಿ. ಇಲ್ಲಾಂದರೆ ಅದು ಸಹ ಜರಿತಿತ್ತು. ಅದು ಈಗ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಇದು ಮತ್ತೆ ಇಲ್ಲಿ ಇದು ಮೊನ್ನೆ ಸ್ವಲ್ಪ ಇದಿತ್ತು, ಪುನಃ ಇದಾಗಿದೆ ಅದು ಬೀಳೋ ಇದರ ಕೋರ್ಸಿಗೆ. ಈಗ ಮುಂದೆ ಹೇಗೆ, ಮುಂದೆ ಎಲ್ಲಿ ವಾಸ ಮಾಡ್ತೀರಿ, ಏನು ಮುಂದೆ ನೋಡಬೇಕು. ಇಲ್ಲಿ ಅವರು ಸರ್ಕಾರ ಏನಾದರೂ ಮಾಡಿಕೊಟ್ರೆ ಇದು ಮಾಡ್ಬೋದು, ಇಲ್ಲಾಂದರೆ ಬಾಡಿಗೆ ಮನೆಯಲ್ಲಿ ಕೂತ್ಕೊಳ್ಬೇಕು ಅಂತ. ಅಧಿಕಾರಿಗಳು ಏನೋ ಹೇಳಿದ್ದಾರೆ ಅಂದರೆ ಬಾಡಿಗೆ ಕೊಡ್ತೇವೆ ನೀವು? ಏನು ಹೇಳಿಲ್ಲ, ಅದು ಏನು ಹೇಳಿಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಇಲ್ಲಿನ ಮನೆಯವರು ಹೇಳುವಂಥ ಮಾತು. ಯಾಕಂತ ಹೇಳಿದರೆ ಅವರು ಈ ಇನ್ಸಿಡೆಂಟ್ ಆಗೋ ಟೈಮಲ್ಲಿ ಮನೆಯಲ್ಲಿ ಇರಲಿಲ್ಲ. ಹಾಗಾಗಿ ಹಿಂಭಾಗದಲ್ಲಿ ಆ ಕಿಚನ್ನ ಒಳಗೆ ಅಲ್ಲಿ ಕಲ್ಲು ಮಿಶ್ರಿತ ಮಣ್ಣು ಬಿದ್ದಿರುವಂಥದ್ದು. ಸದ್ಯ ಇವರು ಬಾಡಿಗೆ ಮನೆಗೆ ಹೋಗಿದ್ದಾರೆ. ಹೀಗಾಗಿ ಇಲ್ಲಿ ಕರೆಂಟ್ ಕೂಡ ಇರೋದಿಲ್ಲ. ಸೊ ಸದ್ಯ ಅಧಿಕಾರಿಗಳು ನಮಗೆ ಏನು ಭರವಸೆಯನ್ನು ನೋಡಬೇಕು ಮತ್ತು ನಮಗೆ ಮುಂದಿನ ದಿನಗಳಲ್ಲಿ ಜೀವನ ನಡೆಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಮತ್ತು ಆ ನಿಟ್ಟಿನಲ್ಲಿ ನಮಗೆ ಹೆಲ್ಪ್ ಮಾಡಬೇಕೆನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಮಾತನ್ನು ಆಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್, TV9 ಮಂಗಳೂರು.